ಇನ್ನು ಖಾತೆ ವಹಿಸಿಕೊಂಡಾಗಿಂದಲೂ ಕೂಡ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಕೆಲಸಗಳಾಗಬೇಕು ಅದನ್ನ ಅಧಿಕಾರಿಗಳಿಗೆ ಹೇಳಿ ಮಾಡಿಸುವಂತಹ ಕೆಲಸವನ್ನ ಸಚಿವರು ಮಾಡ್ತಾ ಇದ್ದಾರಂತೆ. ಇನ್ನು ವಹಿಸಿಕೊಂಡಂತಹ ಜವಾಬ್ದಾರಿಗೆ ನ್ಯಾಯ ಒದಗಿಸದೆ ಹತ್ತಿದ ಕುದುರೆಯನ್ನ ಇಳಿಯೋ ಜಾಯಮಾನ ನನ್ನದಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ. ಜಿಬಿಎ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇನ್ನು ಬೆಂಗಳೂರಿನ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸುಧಾರಿಸೋದಕ್ಕೆ ಸಮನ್ವಯದಿಂದ ಕೆಲಸ ಮಾಡಬೇಕು. ಟ್ರಾಫಿಕ್ ಕಿರಿಕಿರಿ ಎಲ್ಲಾ ಸಂಸ್ಥೆಗಳು ಕೂಡ ಸಮನ್ವಯವನ್ನ ಸಾಧಿಸಬೇಕಾಗಿದೆ. ಇದು ಜಿಬಿಎ ಕಾರ್ಯಕಾರಿ ಸಮಿತಿಯಲ್ಲಿ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ. ಎಲ್ಲ ಬೆಂಗಳೂರಿನಲ್ಲಿ ಈಗೆಲ್ಲ ಸುಮಾರು 30 ವರ್ಷದಿಂದ ಜನ ಮತ್ತು ಎಲ್ಲ ತಜ್ಞರು ಮತ್ತು ಬೆಂಗಳೂರಿನ ಅನೇಕ ಸಾರ್ವಜನಿಕ ಸಂಘ ಸಂಸ್ಥೆಗಳು ಅವರೆಲ್ಲರದೂ ಬಹಳ ವರ್ಷಗಳಿಂದ ಒಂದು ಸಲಹೆ ಮತ್ತು ಅವರ ಬೇಸರ ಏನಿದೆ ಅಂದರೆ, ಈ ಬೆಂಗಳೂರಲ್ಲಿ ನಾನಾ ಸಂಸ್ಥೆಗಳು ಕೆಲಸ ಮಾಡ್ತವೆ. ಹಿಂದೆ BBMP ಇತ್ತು, BWSSB, BMTC, ಮೆಟ್ರೋ, KPTCL, ಬೆಸ್ಕಾಮು, K-ರೈಡು, ಹೀಗೆ. ಸೊ 6-8 ಬೇರೆ ಬೇರೆ ಸಂಸ್ಥೆಗಳು ಇಲ್ಲಿ ಕೆಲಸ ಮಾಡ್ತವೆ. ಆದರೆ ಒಬ್ಬರಿಂದ ಒಬ್ಬರಿಗೆ ಸಾಮ್ಯತೆನೇ ಇಲ್ಲ, ಕೋಆರ್ಡಿನೇಷನ್ನೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಇದರ ಎಲ್ಲರ ದುಷ್ಪರಿಣಾಮ ನಾಗರಿಕರ ಜೀವನದ ಮೇಲೆ ಬೀಳುತ್ತೆ. ಒಂದು BBMP ಅವರು, GBN ಅವರು, ಕಾರ್ಪೊರೇಷನ್ ಅವರು ಒಂದು ರೋಡ್ ಹಾಕ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ನೈಟ್ ರೌಂಡ್ಸ್ ಕೂಡ ಮಾಡಿದ್ದಾರೆ. ಅಂದ್ರೆ ರಸ್ತೆ ಗುಂಡಿ, ಚರಂಡಿ, ಫುಟ್ಪಾತ್ ಒತ್ತುವರಿ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅಂದ್ರೆ ತಡರಾತ್ರಿಯವರೆಗೂ ಕೂಡ ಕೃಷ್ಣ ಬೈರೇಗೌಡರು ಖುದ್ದು ಪರಿಶೀಲನೆಗೆ ಇಳಿದಿದ್ರು. ಲೌರಿ ಜಂಕ್ಷನ್ ನಿಂದ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ರೌಂಡ್ ಹಾಕಿದ್ರು. ಔಟರ್ ರಿಂಗ್ ರೋಡ್ ಅಭಿವೃದ್ಧಿಗಾಗಿ ಪರಿಶೀಲನೆಯನ್ನ ಮಾಡಿದ್ರು. ರಸ್ತೆ ಗುಂಡಿ ಆಗದಿರುವಂತಹ ಬಗ್ಗೆ ಅಧಿಕಾರಿಗಳಿಗೆ ಕ್ಲಾಸ್ ಕೂಡ ತೆಗೆದುಕೊಂಡ್ರು. ಅಂದ್ರೆ ತಪ್ಪು ಮಾಹಿತಿ ನೀಡಿದಂತಹ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರನ್ನ ಅವರ ಮಟ್ಟಿಗೆ ವ್ಯವಸ್ಥಿತವಾಗಿ ಸರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರ ಒಂದು ಮುಂದಾಳತ್ವ ಕಾಣಿಸ್ತಾ ಇದೆ.